ಮೊದಲನೆಯ ಪ್ರಶ್ನೆ, ಅಡುಗೆ ಮನೆಯಲ್ಲಿ ಯಾವತ್ತೂ ಖಾಲಿ ಆಗಬಾರದ ವಸ್ತು ಯಾವುದು? ಎ ಜೀರಿಗೆ, ಬಿ ಅರಿಶಿಣ, ಸಿ ಕರಿಬೇವು, ಡಿ ಉಪ್ಪು. ಉತ್ತರ ಬಿ ಅರಿಶಿಣ. ಎರಡನೇ ಪ್ರಶ್ನೆ, ಗಂಟಲು ನೋವು ಇರುವವರು ಯಾವ ಹಣ್ಣು ತಿನ್ನಬಾರದು? ಎ ಸೇಬು, ಬಿ ಕಿತ್ತಳೆ, ಸಿ ಪಪ್ಪಾಯಿ, ಡಿ ಬಾಳೆಹಣ್ಣು. ಉತ್ತರ ಬಿ ಕಿತ್ತಳೆ. ಮೂರನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ತಿರುಮಲ ತಿರುಪತಿ ಯಾವ ರಾಜ್ಯದಲ್ಲಿದೆ? ಎ ಆಂಧ್ರಪ್ರದೇಶ್, ಬಿ ತೆಲಂಗಾಣ, ಸಿ ತಮಿಳುನಾಡು, ಡಿ ಮಹಾರಾಷ್ಟ್ರ. ಉತ್ತರ ಎ ಆಂಧ್ರಪ್ರದೇಶ್. ನಾಲ್ಕನೇ ಪ್ರಶ್ನೆ, ಮಾನವನ ರಕ್ತದ ರುಚಿ ಹೇಗಿರುತ್ತದೆ? ಎ ಸಿಹಿ, ಬಿ ಉಪ್ಪು, ಸಿ ಹುಳಿ, ಡಿ ಖಾರ. ಉತ್ತರ ಬಿ ಉಪ್ಪು. ಐದನೇ ಪ್ರಶ್ನೆ, ಜೀವನ ಪರ್ಯಂತ ಕಣ್ಣುಗಳು ಸ್ಪಷ್ಟವಾಗಿ ಕಾಣಬೇಕಾದರೆ ಯಾವ ಮಾಂಸವನ್ನು ತಿನ್ನಬೇಕು? ಎ ಹಂದಿ ತಲೆ, ಬಿ ಮೀನು, ಸಿ ಕೋಳಿ ಯಕೃತ್, ಡಿ ಕುರಿಯ ಹಾಲು. ಉತ್ತರ ಬಿ ಮೀನು. ಕಣ್ಣುಗಳು ದೃಷ್ಟಿಯು ಆರೋಗ್ಯಕ್ಕೆ ಮೀನಿನಲ್ಲಿರುವ ಒಮೆಗಾ 3 ತುಂಬಾ ಸಹಾಯಕಾರಿ. ಮೀನುಗಳಲ್ಲಿ ಉನ್ನತ ಮಟ್ಟದ ಕೊಬ್ಬುಯುಕ್ತ ಪೋಷಕಾಂಶಗಳಿವೆ. ಇದು ಮೆದುಳು ಹಾಗೂ ಕಣ್ಣಿನ ದೃಷ್ಟಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಆರನೇ ಪ್ರಶ್ನೆ, ಭಾರತದಲ್ಲಿ ಪೊಲೀಸರು ಯಾರನ್ನು ಬಂಧಿಸಲು ಸಾಧ್ಯವಿಲ್ಲ? ಎ ಪ್ರಧಾನಮಂತ್ರಿ, ಬಿ ಮುಖ್ಯಮಂತ್ರಿ, ಸಿ ರಾಜ್ಯ ಸಚಿವರು, ಡಿ ಅಧ್ಯಕ್ಷರು. ಉತ್ತರ ಡಿ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು. ಏಳನೇ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಬಿಸ್ಕೆಟ್ ಯಾವುದು? ಎ ಪಾರ್ಲೆಜಿ, ಸಿ ಕ್ರ್ಯಾಕ್ ಜಾಕ್, ಸಿ ಗುಡ್ ಡೇ, ಡಿ ಬ್ರಿಟಾನಿಯನ್. ಉತ್ತರ ಎ ಪಾರ್ಲೆಜಿ. ಎಂಟನೇ ಪ್ರಶ್ನೆ, ಹುಡುಗಿಯರ ನೆಚ್ಚಿನ ಬಣ್ಣ ಯಾವುದು? ಎ ಕೆಂಪು, ಬಿ ಗುಲಾಬಿ, ಸಿ ಕಪ್ಪು, ಡಿ ಹಸಿರು. ಉತ್ತರ ಬಿ ಗುಲಾಬಿ. ಒಂಬತ್ತನೇ ಪ್ರಶ್ನೆ, ತಣ್ಣೀರು ಕುಡಿಯುವುದರಿಂದ ಯಾವ ರೋಗ ಬರಬಹುದು? ಎ ಮಲಬದ್ಧತೆ, ಬಿ ಬಿಪಿ, ಸಿ ಸಂಧಿವಾತ, ಡಿ ಶುಗರ್. ಉತ್ತರ ಎ ಮಲಬದ್ಧತೆ. ಹತ್ತನೇ ಪ್ರಶ್ನೆ, ಸೂರ್ಯಕಾಂತಿ ಹೂವು ಯಾವ ದೇಶದ ರಾಷ್ಟ್ರೀಯ ಹೂವು? ಎ ರಷ್ಯಾ, ಬಿ ಯುಕ್ರೇನ್, ಸಿ ಭೂತಾನ್, ಡಿ ಜಪಾನ್. ಉತ್ತರ ಬಿ ಯುಕ್ರೇನ್. ಹನ್ನೊಂದನೇ ಪ್ರಶ್ನೆ, ಯಾವ ದೇಶದಲ್ಲಿ ಬೆಕ್ಕನ್ನು ಪೂಜಿಸಲಾಗುತ್ತದೆ? ಎ ಈಜಿಪ್ಟ್, ಬಿ ನೇಪಾಳ, ಸಿ ಭಾರತ, ಡಿ ಪಾಕಿಸ್ತಾನ್. ಉತ್ತರ ಎ ಈಜಿಪ್ಟ್. ಹನ್ನೆರಡನೇ ಪ್ರಶ್ನೆ, ನಾವು ತಿಂದ ಆಹಾರ ಬೇಗ ಜೀರ್ಣವಾಗಲು ಯಾವ ಹಣ್ಣು ತಿನ್ನಬೇಕು? ಎ ಪೇರಳೆಹಣ್ಣು, ಬಿ ಬಾಳೆಹಣ್ಣು, ಸಿ ಮೊಸರು, ಡಿ ಸೇಬು. ಉತ್ತರ ಬಿ ಬಾಳೆಹಣ್ಣು. 13ನೇ ಪ್ರಶ್ನೆ, ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸುತ್ತಾರೆ? ಎ ಅಸ್ತಮಾ, ಬಿ ಹೃದಯಾಘಾತ, ಸಿ ಪಾರ್ಶ್ವವಾಯು, ಡಿ ಮರೆವು. ಉತ್ತರ ಸಿ ಪಾರ್ಶ್ವವಾಯು. 14ನೇ ಪ್ರಶ್ನೆ, ಭಗವಾನ್ ಶ್ರೀರಾಮನ ಫೋಟೋ ಇರುವ ನೋಟುಗಳನ್ನು ಯಾವ ದೇಶದಲ್ಲಿ ನೀಡಲಾಗುತ್ತದೆ? ಎ ನೇಪಾಳ, ಬಿ ನೆದರ್ಲ್ಯಾಂಡ್, ಸಿ ಭೂತಾನ್, ಡಿ ನಾರ್ವೆ. ಉತ್ತರ ಬಿ ನೆದರ್ಲ್ಯಾಂಡ್. 15ನೇ ಪ್ರಶ್ನೆ, ಮನುಷ್ಯರಿಗಿಂತ ಹೆಚ್ಚು ಮರಗಳನ್ನು ನೆಡುವ ಪ್ರಾಣಿ ಯಾವುದು? ಎ ಆಮೆ, ಬಿ ಮೊಲ, ಸಿ ಕೋತಿ, ಡಿ ಅಳಿಲು. ಉತ್ತರ ಡಿ ಅಳಿಲು. 16ನೇ ಪ್ರಶ್ನೆ, ಯಾವ ವಸ್ತುವು ನೀರಿನ ಮೇಲೆ ತೇಲುತ್ತದೆ? ಎ ಉಪ್ಪು, ಬಿ ತೈಲ, ಸಿ ಹಾಲು, ಡಿ ಕರ್ಪೂರ.
ಉತ್ತರ ಬಿ ತೈಲ. 17ನೇ ಪ್ರಶ್ನೆ, ಯಾವ ನದಿಯನ್ನು ಪವಿತ್ರ ನದಿ ಎಂದು ಕರೆಯಲಾಗುತ್ತದೆ? ಎ ಗಂಗಾ ನದಿ, ಬಿ ಕಾವೇರಿ ನದಿ, ಸಿ ಯಮುನಾ ನದಿ, ಡಿ ಗೋದಾವರಿ ನದಿ. ಉತ್ತರ ಎ ಗಂಗಾ ನದಿ. 18ನೇ ಪ್ರಶ್ನೆ, ಕಣ್ಣುಗಳಿಗೆ ಯಾವ ಹಣ್ಣು ಹೆಚ್ಚು ಪ್ರಯೋಜನಕಾರಿ? ಎ ಪೇರಲ್, ಬಿ ದ್ರಾಕ್ಷಿ, ಸಿ ಆಪಲ್, ಡಿ ಕಿತ್ತಳೆ. ಉತ್ತರ ಡಿ ಕಿತ್ತಳೆ. 19ನೇ ಪ್ರಶ್ನೆ, ಮಾನವನ ರಕ್ತದಲ್ಲಿ ಯಾವ ಲೋಹ ಕಂಡುಬರುತ್ತದೆ? ಎ ತಾಮ್ರ, ಬಿ ಕಬ್ಬಿಣ, ಸಿ ಚಿನ್ನ, ಡಿ ಬೆಳ್ಳಿ. ಉತ್ತರ ಬಿ ಕಬ್ಬಿಣ. 20ನೇ ಪ್ರಶ್ನೆ, ಮಾನವನ ಮುಖವನ್ನು ಅಂದವಾಗಿ ಕಾಣಲು ಸಹಾಯ ಮಾಡುವ ವಿಟಮಿನ್ ಯಾವುದು? ಎ ವಿಟಮಿನ್ ಇ, ಬಿ ವಿಟಮಿನ್ ಕೆ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಡಿ. ಉತ್ತರ ಎ ವಿಟಮಿನ್ ಇ. ದೀಪಾವಳಿಯ ಸಮಯದಲ್ಲಿ ದೀಪವನ್ನು ಬೆಳಗಿಸಲು ಯಾವ ಎಣ್ಣೆಯನ್ನು ಬಳಸಲಾಗುತ್ತದೆ? ಎ ಜೋಳ, ಬಿ ಸಾಸಿವೆ, ಸಿ ನೆಲಗಡಲೆ, ಡಿ ತೆಂಗಿನಕಾಯಿ. ಉತ್ತರ ಬಿ ಸಾಸಿವೆ. ದೀಪಾವಳಿಯ ಸಮಯದಲ್ಲಿ ಸಾಸಿವೆ ಎಣ್ಣೆಯನ್ನು ಸಾಂಪ್ರದಾಯಿಕವಾಗಿ ದೀಪಗಳನ್ನು ಬೆಳಗಿಸಲು ಬಳಸಲಾಗುತ್ತದೆ. ಶುಗರ್ ಕಾಯಿಲೆಯನ್ನು ತಡೆಗಟ್ಟಲು ಯಾವ ತರಕಾರಿ ಉಪಯುಕ್ತವಾಗಿದೆ? ಎ ಕುಂಬಳಕಾಯಿ, ಬಿ ಹೂಕೋಸು, ಸಿ ಆಲೂಗಡ್ಡೆ, ಡಿ ಪಾಲಕ್. ಉತ್ತರ ಡಿ ಪಾಲಕ್. ಮಧುಮೇಹಿಗಳಿಗೆ ಪಾಲಕ್ ಸೊಪ್ಪು ರಾಮಬಾಣವೆಂದು ಪರಿಗಣಿಸಲಾಗುತ್ತದೆ. ಪಾಲಕ್ ಸೊಪ್ಪಿನಲ್ಲಿ ಫೈಬರ್, ಕಬ್ಬಿಣ, ಕ್ಯಾಲ್ಸಿಯಂ, ಪ್ರೋಟೀನ್ ಸೇರಿದಂತೆ ಅಸಂಖ್ಯಾತ ಪೋಷಕಾಂಶಗಳಿವೆ. ಇದು ಮಧುಮೇಹಿಗಳಿಗೆ ಪ್ರಯೋಜನಕಾರಿಯಾಗಿದೆ. ಪೋಲಿಯೋ ಲಸಿಕೆಯನ್ನು ಯಾವ ವಯಸ್ಸಿನವರೆಗೆ ನೀಡಲಾಗುತ್ತದೆ? ಎ 2 ವರ್ಷಗಳವರೆಗೆ, ಬಿ 5 ವರ್ಷಗಳವರೆಗೆ, ಸಿ 3 ವರ್ಷಗಳವರೆಗೆ, ಡಿ 10 ವರ್ಷಗಳವರೆಗೆ. ಉತ್ತರ ಬಿ 5 ವರ್ಷಗಳವರೆಗೆ. ಪೋಲಿಯೋ ಲಸಿಕೆಯನ್ನು 5 ವಯಸ್ಸಿನವರಿಗೆ ನೀಡಲಾಗುತ್ತದೆ. ಕಾಗದದಂತೆ ಸುತ್ತಿಕೊಳ್ಳಬಹುದಾದ ವಿಶ್ವದ ಮೊದಲ ಟಿವಿ ಯಾವುದು? ಎ ಸ್ಯಾಮ್ಸಂಗ್, ಬಿ ಎಲ್ಜಿ, ಸೋನಿ, ಪ್ಯಾನಾಸೋನಿಕ್. ಉತ್ತರ ಬಿ ಎಲ್ಜಿ. 65 ಇಂಚಿನ ಎಲ್ಇಡಿ ಟಿವಿ ಕಾಗದದಂತೆ ಸುತ್ತಿಕೊಳ್ಳಬಹುದು. ಚಂದ್ರನತ್ತ ಮನುಷ್ಯನನ್ನು ಕಳಿಸಿದ ಮೊದಲ ದೇಶ ಯಾವುದು? ಎ ಜಪಾನ್, ಬಿ ಅಮೆರಿಕ, ಸಿ ಭಾರತ, ಡಿ ಉತ್ತರ ಕೊರಿಯಾ. ಉತ್ತರ ಬಿ ಅಮೆರಿಕ. ಅಮೆರಿಕ ಚಂದ್ರನ ಮೇಲೆ ಇಳಿಸಲು ಮಾನವರನ್ನು ಕಳುಹಿಸಿದ ಮೊದಲ ದೇಶವಾಗಿದೆ.